ವೀಕ್ಷಕರೇ ನಮಸ್ಕಾರ. ನೀವೇನಾದ್ರೂ ತುಲಾ ರಾಶಿಯವರಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಮೇ ತಿಂಗಳಿನಲ್ಲಿ ತುಲಾ ರಾಶಿಯವರ ಶುಭ ಫಲಗಳೇನು ಮತ್ತು ಅಶುಭ ಫಲಗಳೇನು, ಯಾವ ಕೆಲಸಗಳನ್ನು ಮಾಡಿದ್ರೆ ಅವರಿಗೆ ಅದೃಷ್ಟ ಅನ್ನುವಂಥದ್ದು ಬರ್ತದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ನಿಮ್ಮದು ಕೂಡ ತುಲಾ ರಾಶಿ ಆಗಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ತುಲಾ ರಾಶಿಯ ಜನರಿಗೆ ಮೇ ತಿಂಗಳಿಂದ ವ್ಯವಹಾರಗಳನ್ನ ಏನಾದ್ರೂ ಮಾಡ್ತಾ ಇದ್ರೆ ವ್ಯವಹಾರದಲ್ಲಿ ಎಕ್ಸ್ಪ್ಯಾಂಡ್ಗಳಾಗಿರ್ಬಹುದು, ಅಥವಾ ಹೊಸ ರೀತಿಯಾದಂತಹ ಹೂಡಿಕೆಗಳಾಗಿರ್ಬಹುದು, ಅಥವಾ ಹೊಸ ವ್ಯವಹಾರಕ್ಕೆ ಹೋಗುವಂತ ರೀತಿಯಾದಂತಹ ಲಕ್ಷಣಗಳು ಕಂಡು ಬರ್ತದೆ. ಮತ್ತು ಅವರೇನಾದ್ರೂ ಉದ್ಯೋಗಗಳನ್ನು ಮಾಡ್ತಾ ಇದ್ರೆ ಉದ್ಯೋಗದ ಹಿರಿಯ ಜನರಿಂದ ಆಗಿರ್ಬೋದು, ಸುಪೀರಿಯರ್ ಜನಗಳಿಂದ ಮತ್ತು ಅಥವಾ ಮೇಲಧಿಕಾರಿಗಳಿಂದ ಅವರ ಒಂದು ಕೆಲಸಕ್ಕೆ ಪರಿಗಣನೆ ಅನ್ನುವಂಥದ್ದು ಸಿಗ್ತಾ ಇದೆ. ಮತ್ತು ಅವರ ದುರಾದೃಷ್ಟಗಳೇನು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಬಹಳ ರೀತಿಯಾದಂತ ಆಕ್ಟಿವ್ ಇರೋ ಕಾರಣಕ್ಕೋಸ್ಕರ ಅವರು ಹೇಳಿರುವಂತ ಒಂದು ಮಾತಿಂದ ಕೆಲವೊಂದು ರೀತಿಯಾದಂತ ತಪ್ಪುಗಳು ಜಾಸ್ತಿ ಆಗ್ತದೆ. ಆ ಕಾರಣಕ್ಕೋಸ್ಕರ ಅವರು ಯಾವುದೇ ಒಂದು ಕೆಲಸಗಳನ್ನ ಮಾಡಿದ್ರು ಕೂಡ ಸ್ವಲ್ಪ ಕೂಲಂಕುಷವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕು. ಮತ್ತು ತುಲಾ ರಾಶಿಯ ಜನರು ಸುಬ್ರಹ್ಮಣ್ಯ ಸ್ವಾಮಿಯ ದೇವರಿಗೆ ಪ್ರಿಯವಾಗಿರುವಂತ ಒಂದು ರಾಶಿ ಆಗಿರೋ ಕಾರಣಕ್ಕೋಸ್ಕರ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಮತ್ತು ಅದೇ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಅವರು ನೀರಿನ ಆರ್ಘ್ಯವನ್ನ ದೇವರಿಗೆ ಅರ್ಪಣೆ ಮಾಡಬೇಕಾಗ್ತದೆ. ಇದರಿಂದ ಅವರ ಜೀವನದಲ್ಲಿರತಕ್ಕಂಥ ಸಮಸ್ಯೆಗಳು ಅಥವಾ ಕಷ್ಟಗಳು ಪರಿಹಾರ ಆಗಿ ಶಾಂತಿ ನೆಮ್ಮದಿಯ ಜೀವನ ಅವರ ಪಾಲಿಗೆ ಬರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.